ನಮಸ್ತೆ ಎಲ್ಲರಿಗೂ. ಯಾರೆಲ್ಲ ಬಿಗಿನರ್ಸ್ ಮತ್ತು ಬ್ಯಾಚುಲರ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಮುದ್ದೆ ಹೇಗೆ ಮಾಡೋದು ಅಂತ ಮುದ್ದೆ ಕೋಲು ಇಲ್ಲದೇ ಚಮಚದಲ್ಲೇ ತೋರಿಸ್ತಾ ಇದ್ದೀನಿ. ತುಂಬ ಸುಲಭ ಮಾಡೋದು. ಒಂದು ಬಾಣಲಿ ಇಟ್ಕೊಳ್ಳಿ, ಇಲ್ಲ ಪಾತ್ರೆ ಯಾವುದಾದ್ರೂ ಆಗುತ್ತೆ ನೋಡಿ. ನಾನಿಲ್ಲಿ 2 ಮುದ್ದೆ ಮಾಡ್ತಾಯಿದ್ದೀನಿ. 2 ಕಪ್ ನೀರು ಇಡ್ತಾಯಿದ್ದೀನಿ. ಇದು ಕುದಿಬೇಕು ಫ್ರೆಂಡ್. ಇದರಿಂದ ತುಂಬ ಯೂಸ್ ಇದೆ. ಶಕ್ತಿಹೀನತೆ ಯಾರಿಗೆಲ್ಲ ಇದೆ, ತೂಕ ದಪ್ಪ ಇರೋರು ತೂಕ ಇಳಿಸ್ಕೋಬೋದು. ಮತ್ತು ಕಬ್ಬಿಣದ ಅಂಶ ಇದೆ ಇದರಲ್ಲಿ, ತುಂಬಾ ಯೂಸ್ಫುಲ್ ಇದೆ. ಮಾಡ್ಕೊಳ್ಳಿ. ಕಷ್ಟ ಅಂತ ಬಿಡಬೇಡಿ. ಕಷ್ಟ ಇಲ್ಲ, ಕಲಿಯೋ ತನಕ ಅಷ್ಟೇ ಕಷ್ಟ, ಕಲಿತ ಮೇಲೆ ಏನಷ್ಟು ಕಷ್ಟ ಅನಿಸಲ್ಲ ನೋಡಿ. ಕುದ್ದಾದಮೇಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಪ್ಲೇಟಲ್ಲಿ ಹಿಟ್ಟು ಹಾಕ್ತಾಯಿದ್ದೀನಿ ನಾನು. ಅದು ಕುದಿಬೇಕು. ಮುದ್ದೆ ಅಂಟು ಬರಬಾರ್ದು ಅಂತಂದರೆ ಚೆನ್ನಾಗಿ ಕುದಿಬೇಕು. ಗಂಟು ಬರಬಾರ್ದು ಅಂತಂದರೆ ನೀವು ಎಣ್ಣೆ, ತುಪ್ಪ, ಬೆಣ್ಣೆ ಇದು 3ರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ. ನಿಜವಾಗೂ ಗಂಟು ಬರಲ್ಲ, ಚೆನ್ನಾಗಾಗುತ್ತೆ ನೋಡಿ. ಹೀಗೆ ಕುದೀತಾ ಇದೆ. ಕುದ್ರೇ ಮುದ್ದೆ ಟೇಸ್ಟ್ ಬರೋದು, ಅದ್ರ ಘಮನೂ ಆವಾಗಲೇ ಬರೋದು ನೋಡಿ. ಇಲ್ಲಿ ಚಮಚ ತೋರಿಸ್ತಾ ಇದ್ದೀನಲ್ಲ, ಈ ಚಮಚ ಇಲ್ಲ ಅಂತಂದರೆ ಚಪಾತಿ ಎತ್ತೀವಲ್ಲ ಆ ಥರ ಚಮಚ ಯಾವುದಾದ್ರೂ ಇದ್ದರೂ ಆಗುತ್ತೆ. ಆ ಚಮಚದಲ್ಲಿ ಈ ಥರ ಬಿಡದೆ ಗೂರಾಡಬೇಕು ಫ್ರೆಂಡ್. ಈ ಥರ 1 ಸೆಕೆಂಡು ಬಿಡಬಾರ್ದು. ಆ ಥರ ಬಿಟ್ಟೆ ನೋಡಿ. ಇಲ್ಲಿ ಯಾವ ಥರ ಕಾಣಿಸ್ತಾ ಇದೆ ನಿಮಗೆ. ಇನ್ನೂ ಒಂದು ಸ್ವಲ್ಪ ತೆಳು ಬೇಕು ಅಂದರೆ ಬಿಸಿನೀರು ಇರುತ್ತಲ್ಲ, ಬಿಸಿನೀರು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇಲ್ವಾ ಇಷ್ಟೇ ಸಾಕು ನಮಗೆ ಅಂತಂದರೆ ಬಿಡಿ. ಇದಕ್ಕಿಂತ ಹಿಟ್ಟಾಯಿತು ಅಂದರೆ ಇನ್ನೂ ಸ್ವಲ್ಪ ನೀರು ಸೇರಿಸಿ ಅಷ್ಟೇ. ಇಲ್ಲ ಫುಲ್ ತೆಳುವಾಯಿತು ಅಂದರೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ. 1-2 ನಿಮಿಷ ಬಿಟ್ಟು ತಿರುವಿ, ಆವಾಗ ಚೆನ್ನಾಗಿ ಬರುತ್ತೆ. ನೀವು ಮಾಡುವಾಗ ಅಯ್ಯೋ ಫುಲ್ ತೆಳ್ಳಗಾಯಿತು, ಇಲ್ಲ ಫುಲ್ ಗಟ್ಟಿ ಆಯಿತು, ಆ ಥರ ಏನೂ ಇಲ್ಲ ಫ್ರೆಂಡ್. ಫುಲ್ ತೆಳುವಾದರೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ, ಗಟ್ಟಿ ಆಯಿತು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನನಗಿಲ್ಲಿ ಯಾವುದೂ ಆಗಲಿಲ್ಲ, ಇಲ್ಲಾದಿದ್ದರೆ ನಾನೇ ತೋರಿಸ್ತಾ ಇದ್ದೆ. ನನಗೆ ಕರೆಕ್ಟಾಗಿ ಬಂದಿದೆ, ಹಾಗಾಗಿ ನಾನು ತೋರಿಸಿದೆ. ಈ ಥರ ಫುಲ್ ತಿರುಗ್ಕೋಬೇಕು ನೋಡಿ. ಆವಾಗಿನ ಕಾಲದಲ್ಲೆಲ್ಲ ಬ್ರೇಕ್ಫಾಸ್ಟು ಮುದ್ದೆ ಇರೋದು, ಡಿನ್ನರ್ಗೂ ಮುದ್ದೆ ಇರೋದು, ಲಂಚ್ಗೂ ಮುದ್ದೆ ಇರೋದು. ಈಗ ಆಗಲ್ಲ ಫ್ರೆಂಡ್ ನೋಡಿ. ಅದಕ್ಕೆ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ನೋಡಿ. ನಾನು ಇಲ್ಲಿ ಕಟ್ಟೋದಕ್ಕೆ ಸ್ವಲ್ಪ ನೀರು, ಪ್ಲೇಟು, ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಯಾಕೆಂದರೆ ಶೈನಿಂಗ್ ಕಾಣಲಿ ಅಂತ ಹೇಳಿ ಅಷ್ಟೇ, ಇನ್ನೇನು ಇಲ್ಲ. ನಾನು ಇಲ್ಲಿ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಮಚ ಇಲ್ಲ ಒಂದು ಅರ್ಧ ಚಮಚ ಹಾಕ್ಕೊಂಡು ಈ ಥರ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಬರುತ್ತೆ ಕಟ್ಟೋದಕ್ಕೆ. ಒಂದು ಪ್ಲೇಟ್ ಬೇಕು ಫ್ರೆಂಡ್, ಏಕೆಂದರೆ ಮುದ್ದೆ ಕಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇ, ಇನ್ನೇನು ಇಲ್ಲ. ಇದು ಕಾಂಬಿನೇಷನ್ನು ಅಂತಂದರೆ ಇದಕ್ಕೆ ಸೊಪ್ಪು ಸಾರು, ಬಸ್ಸಾರು, ಚಿಕನ್ ಸಾಂಬಾರು ಈ ಥರ ಇದ್ರೇ ಚೆಂದ. ನಾನಿಲ್ಲಿ ಸೊಪ್ಪು ಸಾರು ಯೂಸ್ ಮಾಡಿದ್ದೀನಿ ನೋಡಿ. ಈಗ ಒಂದು ಪ್ಲೇಟಿಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು. ಈಗ ಕೈ ಸುಡುತ್ತೆ ಅಂದ್ಕೊತೀರಿ, ಇಲ್ಲ ಫ್ರೆಂಡ್ ಹಂಗೆಲ್ಲ ಏನು ಸುಡಲ್ಲ. ಈ ಥರ ನೀರಿಗೆ ಹಚ್ಕೊಂಡು ಮುದ್ದೆ ಕಟ್ಟಬೇಕು. ರೌಂಡ್ ಶೇಪ್ ಬರುತ್ತೆ, ಅದು ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ಥರ ನೀವು ಒಮ್ಮೆ ಮನೇಲಿ ಮಾಡ್ಕೊಳ್ಳಿ, ತಿನ್ನಿ, ಏನೂ ಆಗಲ್ಲ. ಮುದ್ದೆ ತುಂಬ ಒಳ್ಳೆಯದು, ಹೆಲ್ತಿಗೆ ತುಂಬಾ ಆರೋಗ್ಯಕರವಾದ ಮುದ್ದೆ. ದಿನಕ್ಕೆ 1 ಟೈಮ್ ಆದರೂ ತಿನ್ನಿ, ತೂಕ ಇಳಿಸ್ಕೊಳ್ಳಿ. ಬೊಜ್ಜಿರಲ್ಲ, ಅಷ್ಟೊಂದು ಬೊಜ್ಜು ಕಡಿಮೆ ಆಗುತ್ತೆ ಮುದ್ದೆಯಿಂದ. BP ಶುಗರ್ ಕಡಿಮೆ ಆಗುತ್ತೆ ನೋಡಿ. ಇಷ್ಟೆಲ್ಲ ಆರೋಗ್ಯ ಇದೆ ಇದರಲ್ಲಿ ಅಂತಂದರೆ ನಾವು ಯಾಕೆ ತಿನ್ನಬಾರ್ದು? ಇವಾಗೆಲ್ಲ ಹೊರಗಿನ ಫುಡ್ಡು, ಪಾನಿಪುರಿ, ಗೋಬಿ, ಜಂಕ್ ಫುಡ್ಡೇ ತಿಂದು ನಮ್ಮ ದುಡ್ಡು ಕೊಟ್ಟು ನಮ್ಮ ಆರೋಗ್ಯನೇ ಹಾಳು ಮಾಡ್ಕೊಳ್ಳೋದು ಅಂತಂದರೆ ಇದೆ ಫ್ರೆಂಡ್ ನೋಡಿ. ಎಷ್ಟು ಚೆನ್ನಾಗಿದೆ. ಸೊಪ್ಪು ಸಾರು ಜೊತೆಗೆ ಮುದ್ದೆ. ನಾನಿಲ್ಲಿ ಸೊಪ್ಪು ಸಾರು ತೋರಿಸಿಲ್ಲ, ನಮ್ಮ ಮನೇಲಿತ್ತು, ಹಾಗಾಗಿ ನಾನು ಮುದ್ದೆ ಮಾತ್ರ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಸಾಂಬಾರಿದ್ದರೆ ಇಲ್ಲ ಬಿಸಿ ಸಾಂಬಾರು ಜೊತೆಗೆ ಈ ಥರ